ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಿಯಾಂಕ ಖರ್ಗೆ ಅವರು ಮಾತನಾಡ್ತಾ ಹೇಳ್ತಾರೆ, ಇತ್ತೀಚೆಗೆ ಎಕ್ಸಿಟ್ ಪೋಲ್ ಅನ್ನೋದು ಮಾರ್ಗಸೂಚಿ ಅನ್ನುವಂತಾಗಿದೆ. ಎಕ್ಸಿಟ್ ಪೋಲ್ ನಲ್ಲಿ ಆದಂಗೆ ಆಗುತ್ತೆ ಎಲ್ಲವೂ ಕೂಡ. ಈ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಏನಾಯ್ತು, 100ರ ಅಂಕಿಯನ್ನ ದಾಟಲ್ಲ ಅಂತೇಳಿ ಎಕ್ಸಿಟ್ ಪೋಲ್ಗಳು ಹೇಳಿತ್ತು, ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿತ್ತು. ನಾವೇ ಬಹುಮತಕ್ಕೆ ಬಂದ್ವಿ, ನಾವೇ ಅಧಿಕಾರಕ್ಕೆ ಬಂದ್ವಿ, ಇದೆಲ್ಲ ಸುಳ್ಳಾಗಿದ್ದಲ್ವಾ ಅಂತೇಳಿ ಕಲಬುರಗಿಯಲ್ಲಿ ಮಾತನಾಡ್ತಾ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ಸಚಿವರು ಹಿಂಗಂತ ಹೇಳಿದ್ದಾರೆ. ಆ ಮೂಲಕ ದೇಶದಲ್ಲಿ ಮತ್ತೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಮೈತ್ರಿ ಏನಿದೆ ಬಿಜೆಪಿ ಜೊತೆಗೆ JDS ಅಲಯನ್ಸ್ ಏನಿದೆ ಅದು ಪಡ್ಕೊಳ್ಳುತ್ತೆ ಅನ್ನುವ ಚುನಾವಣೋತ್ತರ ಸಮೀಕ್ಷೆಯ ವರದಿಯ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಮಾತನಾಡ್ತಾ ಇದು ಸುಳ್ಳಾಗುತ್ತೆ ಅನ್ನೋದನ್ನ ಕಲಬುರಗಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಪ್ರಿಯಾಂಕ ಖರ್ಗೆ ಅನ್ನೋದನ್ನ ನೋಡೋಣ ಬನ್ನಿ. ಎಕ್ಸಿಟ್ ಪೋಲ್ಗಳು ಒಂದು ಮಾರ್ಗಸೂಚಿ ತರ ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರೂ ಕೂಡ ನಾವು 100 ದಾಟ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಹಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ BJP ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಭಾಳ ಜನ BJP ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯಿತು, ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತು ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 795 ಆಗ್ತೀವಿ ಅಂತ ನಮಗೆ ಅನುಮಾನ ಇದೆ. ನೋಡಿ, ಅವರವರ ಏನೋ ಘೋಷಣೆಗಳು, ಅವರವರ ಲೆಕ್ಕಾಚಾರಗಳು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.